ಇಷ್ಟು ಯಜಮಾನರ ಅಭಿಮಾನಿಗಳ ಪರವಾಗಿ ಚಿಕ್ಕ ಯಜಮಾನರಿಗೆ ಹ್ಯಾಪಿ ಬರ್ಡೇ. ನನಗನಿಸ್ತಿತ್ತು ಕನ್ನಡದ ಅಮಿತಾಬ್ ಬಚ್ಚನ್ ಯಾರು ಅಂತ ಅಂದ್ಕೊಂಡ್ರೆ ನನಗೆ ಕಿಚ್ಚ ಸುದೀಪ್ ಅವರೇ ಕಾಣ್ತಿದ್ರು. ಕನ್ನಡದ ಕಮಲ್ ಹಾಸನ್ ಯಾರು ಅಂತ ಕೇಳಿದ್ರೆ ನನಗೆ ಕಿಚ್ಚ ಸುದೀಪ್ ಅವರೇ ಕಾಣ್ತಾರೆ. ಕನ್ನಡದ ಕೀರ್ತಿಯನ್ನ ಭಾರತಕ್ಕೆಲ್ಲ ಹಂಚಿದ್ದು ಯಾರು ಅಂತ ಕೇಳಿದ್ರೆ ನನಗೆ ಕಿಚ್ಚ ಸುದೀಪ್ ಸರಿ ಕಾಣಿಸ್ತಾರೆ. ಕನ್ನಡದ ಸ್ಪಷ್ಟ ಉಚ್ಚಾರಣೆಯನ್ನು ಮಾಡುವಂತಹ ನಟರ ಹೆಸರು ಕಂಡ್ರೆ ಈಗಿನ ತಲೆಮಾರಲ್ಲಿ ನನಗೆ ಕಿಚ್ಚ ಸುದೀಪ್ ಸರಿ ಕಾಣಿಸ್ತಾರೆ. ನಡೆ ಮತ್ತೆ ನುಡಿ ಎರಡನ್ನು ಒಟ್ಟಿಗೆ ಇಟ್ಕೊಂಡು ಬದುಕ್ತಾ ಇರುವಂತಹ ಚಿಕ್ಕ ಯಜಮಾನರು ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಪಾಲಿಗೂ ಕೂಡ ಬಹಳ ದೊಡ್ಡ ಆಸೆ. ನಾವೆಲ್ಲ ಕಳೆದ 15 ವರ್ಷದಿಂದ ಪುಣ್ಯಭೂಮಿಗೆ ಅಂತ ಹೋರಾಟ ಮಾಡ್ತಾ ಇದ್ರೆ ಇವರೊಬ್ಬರು ಬಂದ್ರು ನಾನಿದ್ದೀನಿ ಅಂತ ಹೇಳಿ. ಹದಿನೈದು ವರ್ಷಗಳ ನೋವನ್ನ ಒಂದು ಮಾತು ನಿವಾರಿಸುತ್ತೆ ಅಂದ್ರೆ ಅದು ಇನ್ನೆಂತ ಮಾತಿರ್ಬೇಕು. ಅಂತ ಮಾತು ಹೇಳಿದ ಕಿಚ್ಚನ್ಗೆ ನಾನು ಋಣಿಯಾಗಿದ್ದೇನೆ. 10 ದಿವಸ ಅಳ್ಬೇಕು, 11 ದಿವಸ ನುಗ್ಗಬೇಕು ಅನ್ನೋಂಥ ಮಾತು ಮನಸ್ಸಲ್ಲಿದೆ. ಒಂದು ಅದ್ಭುತವಾದಂಥ ಕೆಲಸಕ್ಕೆ ಮುನ್ನೋಡಿಯಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಕಾಯ್ದಿರೋ